ಪ್ರಿಯರೇ, ಪ್ರೈಸ್ ದ ಲಾರ್ಡ್. ದೇವರ ಕೃಪೆಯಿಂದ ಗದಗ ಊರಿನ ಉರ್ಫ್ ಸ್ಮಾರಕ ದೇವಾಲಯದ ಸಭಿಕನು ಹಾಗೂ ಶ್ರೀಮತಿ ಸುಶೀಲಾ ಇ ಹವಳದ ಮತ್ತು ಶ್ರೀ ಎಲೈಜರ್ ಹವಳದ ಎಂಬವರ ಪ್ರೀತಿಯ ಮಗನು ಹಾಗೂ JGVM ಅಂದರೆ ಜೀಸಸ್ ಗೋಸ್ಪಲ್ ವಿವಿಯನ್ ಮಿನಿಸ್ಟ್ರಿ ಇದರ ಸ್ಥಾಪಕ ಮತ್ತು ಸಂಚಾಲಕರಾದ ಬ್ರದರ್ ವಿವಿಯನ್ ಇ ಹವಳದ ಎಂಬ ನನ್ನ ಜೀವಿತದಲ್ಲಿ ಶ್ರೀಯೇಸು ಕ್ರಿಸ್ತ ದೇವರು ಮಾಡಿದ ಒಟ್ಟು 20 ಅದ್ಭುತಗಳ ಸತ್ಯ ಘಟನೆಗಳ ಬಗ್ಗೆ ಈ ವಿಡಿಯೋ ಸಂದೇಶದಲ್ಲಿ ಸ್ವತಃ ನಾನೇ ನನ್ನ ಪ್ರೀತಿಯ ದೇವರನ್ನ ಇನ್ನಷ್ಟು ಮಹಿಮೆ ಪಡಿಸಲು ಈ ಜಗತ್ತಿಗೆ ತಿಳಿಸುತ್ತಿದ್ದೇನೆ. ಬನ್ನಿರಿ, ಆಲಿಸಿರಿ. ಶ್ರೀಯೇಸು ಕ್ರಿಸ್ತ ದೇವರು ವಿವಿಯನ್ ಎಂಬ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 1. ಪ್ರಿಯರೇ, ನಾ ಬಾಲಕ ಇದ್ದಾಗ ಒಮ್ಮೆ ನನ್ನ ತಾಯಿ ಸುಶೀಲಾ ಇವರೊಂದಿಗೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಒಂದು ಕಡೆ ನದಿ ನೀರಿನ ಸುಳಿಯಲ್ಲಿ ಸಿಲುಕಿ ನಾ ಮುಳುಗುತ್ತಿದ್ದೆ. ಆದರೆ ನನಗೆ ಈಜಲು ಬರುತ್ತಿರಲಿಲ್ಲ. ಆಗ ದೇವರ ಕರುಣೆಯಿಂದ ಅಲ್ಲಿಯೇ ಹತ್ತಿರದಲ್ಲಿದ್ದ ಇಬ್ಬರು ತಕ್ಷಣವೇ ನನ್ನ ಹತ್ತಿರ ಬಂದು ನೀರಿನಲ್ಲಿ ಹಾರಿ ನನ್ನನ್ನ ನದಿಯ ತೀರಕ್ಕೆ ಕರೆದುಕೊಂಡು ಬಂದರು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 2. ಪ್ರಿಯರೇ, ನಾನು ಹುಟ್ಟುತ್ತಲೇ ಅರ್ಧಮರ್ಧ ಮಾತಾಡುವ ಮೂಕ ಸ್ಥಿತಿಯಲ್ಲಿ ಇದ್ದೆ. ಆಗ ಎಲ್ಲರೂ ನನಗೆ ಪ್ರತಿದಿನ ಮೂಕ ಎಂದು ಹಾಸ್ಯ ಮಾಡುತ್ತಿದ್ದರು. ಇದರಿಂದ ನನ್ನ ಮನಸ್ಸಿಗೆ ಬೇಜಾರಾಗಿ ಬಹಳ ದುಃಖಿತನಾಗಿ ಅಳುತ್ತಿದ್ದೆ. ಆಗ ನನ್ನ ಪ್ರೀತಿಯ ತಾಯಿ ಶ್ರೀಮತಿ ಸುಶೀಲಾ ಹವಳದ ಇವರು ದೇವರಲ್ಲಿ ಸತತವಾಗಿ ಪ್ರಾರ್ಥಿಸುವ ಮೂಲಕ 1978 ರಿಂದ ಕ್ರಮೇಣ ಹಂತ ಹಂತವಾಗಿ ನಾ ಮಾತನಾಡಲು ದೇವರಿಂದ ಆಶೀರ್ವದಿಸಲ್ಪಟ್ಟೆನು. ಮಾತ್ರವಲ್ಲದೆ 1980 ರಿಂದ ದೇವರು ನಾ ಹಾಡುವಂತೆಯೂ ಸಹ ದೇವರು ಆಶೀರ್ವದಿಸಿದ್ದಾರೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 3. ನಾನು ಚಿಕ್ಕವನಿದ್ದಾಗ ಹಾಲಿನ ಡಬರಿಯೊಳಗೆ ಹಲ್ಲಿ ಬಿದ್ದದ್ದು ನನಗೆ ಗೊತ್ತಾಗದೆ ಹಾಲು ಕುಡಿದು ಡಬರಿಯಲ್ಲಿರುವ ಕೆನೆಯನ್ನ ತೆಗೆಯುವಾಗ ಡಬರಿಯೊಳಗೆ ಹಲ್ಲಿ ಬಿದ್ದು ಸತ್ತಿದ್ದು ಗೊತ್ತಾಯ್ತು. ಇದನ್ನ ನನ್ನ ತಾಯಿಗೆ ಮತ್ತು ಸುತ್ತಲಿನ ಜನಕ್ಕೆ ನಾ ತಿಳಿಸಿದಾಗ ಅವರು ಆಗ ನನಗೆ ಅಂದಾಜು 3 ಚರಗಿ ಉಪ್ಪಿನ ನೀರು ಕುಡಿಸಿದರು. ಆದರೆ ನನಗೆ ವಾಂತಿಯಾಗಲಿಲ್ಲ ಮತ್ತು ದೇವರು ನನ್ನನ್ನು ರಕ್ಷಿಸಿದ್ದರಿಂದ ನನಗೆ ಯಾವುದೇ ದೈಹಿಕ ಸಮಸ್ಯೆ ಆಗ ಎಂದೆಂದಿಗೂ ಆಗಲಿಲ್ಲ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 4. ನಾನು ಪ್ರೈಮರಿ ಸ್ಕೂಲಿನಲ್ಲಿರುವಾಗ ನನ್ನ ಮೈತುಂಬ ಕಿವದ ಗುಳ್ಳೆಗಳು ಆಗಿದ್ದವು. ಕೆಲವು ಗುಳ್ಳೆಗಳು ಬಿಳಿ ರಸದಿಂದ ಹೊರಗೆ ಸೋರುತ್ತಿದ್ದವು. ನನ್ನ ಗೆಳೆಯರು ನನ್ನ ಹತ್ತಿರ ಬರಲು ನಿರಾಕರಿಸುತ್ತಿದ್ದರು. ಈ ಕಾಲದಲ್ಲಿ ಗುಲ್ಬರ್ಗ ಊರಿನ ಮಾನ್ಯ SR ಮನೋಹರ್ ಎಂಬ ದೇವರ ಭಕ್ತರು ನಮ್ಮ ಗದಗ ಊರಿಗೆ ದೇವರ ಸುವಾರ್ತೆ ಹೇಳಲು ಬಂದಿದ್ದರು. ಅವರ ಪ್ರಾರ್ಥನಾ ಕೂಟಕ್ಕೆ ನಾನು ಹೋಗಿದ್ದೆ. ಆ ಕೂಟದಲ್ಲಿ ಅವರು ಪ್ರಾರ್ಥಿಸುವಾಗ ನಾನು ಸಹ ಸಂಪೂರ್ಣ ನಂಬಿಗಸ್ತನಾಗಿ ನನ್ನ ದೇಹದ ಮೇಲಿರುವ ಗುಳ್ಳೆಗಳು ವಾಸಿಯಾಗಲು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದೆನು. ಆಶ್ಚರ್ಯವೇನೆಂದರೆ ನಾನು ಪ್ರಾರ್ಥಿಸಿ ಕಣ್ಣು ತೆಗೆದಾಗ ನಿಜವಾಗಿಯೂ ಸತ್ಯವಾಗಿಯೂ ನನ್ನ ದೇಹದ ಮೇಲಿನ ಗುಳ್ಳೆಗಳು ಮಾಯವಾಗಿದ್ದವು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ವಿವಿಯನ್ ಎಂಬ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 5. 2005ನೇ ಇಸ್ವಿಯಲ್ಲಿ ಗದಗ ನಗರದಲ್ಲಿ ಹುಬ್ಬಳ್ಳಿಯ ಒಂದು ಮಿನಿಸ್ಟ್ರಿಯವರು ಹಾಡಿನ ಸ್ಪರ್ಧೆ ಏರ್ಪಡಿಸಿದ್ದರು. ಅಲ್ಲಿ ನಾನು ಚೆನ್ನಾಗಿ ಹಾಡಿದ್ದರೂ ಸಹ ಬಹುಶಃ ಸೈತಾನ ಪ್ರತಿರೂಪದವರ ಕುತಂತ್ರಿತ ದುಷ್ಟತೆಯಿಂದ ನಾನು ಅಲ್ಲಿ ಎಂದು ತುಳಿಯಲ್ಪಟ್ಟು ನನಗೆ ಅಲ್ಲಿ ಪ್ರಶಸ್ತಿ ಬಾರದಂತೆ ಆಯಿತು. ಮುಂದೆ ಇದೇ ಮಿನಿಸ್ಟ್ರಿಯವರ ಸ್ಪರ್ಧೆಯು ಹುಬ್ಬಳ್ಳಿಯಲ್ಲಿ ನೆರವೇರುವ ಮುಂಚಿತವಾಗಿ ನನ್ನ ಹಿತವರಲ್ಲಿ ಒಬ್ಬರು ಹುಬ್ಬಳ್ಳಿಯ ಸ್ಪರ್ಧೆಗೆ ಹೋಗಲು ನನಗೆ ಪ್ರೋತ್ಸಾಹಿಸಿದರು. ಇದು ದೇವರ ಪ್ರೋತ್ಸಾಹವೆಂದು ನಾ ನಂಬಿ ಹುಬ್ಬಳ್ಳಿ ಸ್ಪರ್ಧೆಯಲ್ಲಿಯೂ ಸಹ ಭಾಗವಹಿಸಿ ಹಾಡಿದೆ. ಆಶ್ಚರ್ಯವೇನೆಂದರೆ ಅಲ್ಲಿ ಆ ಸ್ಪರ್ಧೆಯ ಕೊನೆಯ ಸುತ್ತಿನಲ್ಲಿ ಅನೇಕ ಊರುಗಳಿಂದ ಅನೇಕ ಸುತ್ತುಗಳಿಂದ ಗೆದ್ದು ಆಯ್ಕೆಯಾಗಿ ಬಂದಿರುವಂತಹ ಎಲ್ಲರಿಗಿಂತಲೂ ನನಗೆ ಮಾತ್ರ ಟಾಪ್ 1 ಅತ್ಯುತ್ತಮ ಗಾಯಕ ಎಂಬ ಪ್ರಶಸ್ತಿ ಪ್ರದಾನ ಮಾಡಿ ಅಲ್ಲಿ ನನ್ನನ್ನ ಆಯೋಜಕರು ಸನ್ಮಾನಿಸಿದರು. ಇದರ ಮೂಲಕ ಬೇಡುವೆಂದು ಬಿಟ್ಟ ಕಲ್ಲೆ ಮೂಲೆಗಲ್ಲಾಯಿತು ಎಂಬ ದೇವರ ಬೈಬಲ್ ವಾಕ್ಯವು ನನ್ನ ಜೀವಿತದಲ್ಲಿಯೂ ಸಹ ನೆರವೇರಿತು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 6. 2014ರಲ್ಲಿ ರೋಡಿನಲ್ಲಿ ದೊಡ್ಡ ಆಕ್ಸಿಡೆಂಟ್ನಲ್ಲಿ ನನ್ನ ನಡೆದ ಎಡಭಾಗದ ದೊಡ್ಡ ಮೂಳೆಯು ಮುರಿದು ಹೋಯಿತು. ಕೂತುಕೊಳ್ಳಲು ಮತ್ತು ನಿಂತುಕೊಳ್ಳಲು ಸಹ ಆಗದಂತಾಯಿತು. ಆಸ್ಪತ್ರೆಯಲ್ಲಿ ಆ ಭಾಗದ ಸ್ಥಳದಲ್ಲಿ 2 ಸ್ಟೀಲಿನ ರಾಡು ಮತ್ತು 1 ಪ್ಲೇಟು ಹಾಕಿದ್ದಾರೆ ಮತ್ತು ನೀವು ಮೊದಲಿನಂತೆ ನಡೆಯಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಹೇಳಿದ್ದರು. ಆದರೆ ದೇವರು ಪ್ರಾಣಾಪಾಯದಿಂದ ನನ್ನನ್ನ ತಪ್ಪಿಸಿದ್ದು ಮಾತ್ರವಲ್ಲದೆ ಇಂದಿನವರೆಗೂ ನನಗೆ ಆಕ್ಸಿಡೆಂಟ್ ಆಗಿದೆ ಎಂದು ಯಾರಿಗೂ ಒಂಚೂರು ಸಹ ಗೊತ್ತಾಗದ ಹಾಗೆ ಈಗಲೂ ಸಹ ಮೊದಲಿನ ಸ್ಥಿತಿಯಲ್ಲಿಯೇ ದೇವರು ನನ್ನನ್ನು ನಡೆಸುತ್ತಿದ್ದುದರಿಂದ ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 7. ನಾನು 6ನೆಯ ತರಗತಿಯಲ್ಲಿ ಇದ್ದಾಗ ನನ್ನ ಪಾದ ಮೊಣಕೈ ಹಣೆ ಕುತ್ತಿಗೆ ಭಾಗದಲ್ಲಿ ಸುಮಾರು 5 ವರ್ಷಗಳಿಂದಲೂ ಇಸುಬು ಚರ್ಮ ರೋಗ ಕಾಡುತ್ತಿತ್ತು. ಆಗ ಡಾಕ್ಟರ್ DGS ದಿನಕರನ್ ಎಂಬ ದೇವ ಭಕ್ತರಿಗೆ ನನ್ನ ತಾಯಿ ಫೋನ್ ಕಾಲ್ ಮಾಡಿದಾಗ ಅವರು ನನಗಾಗಿ 3 ನಿಮಿಷಗಳವರೆಗೆ ಪ್ರಾರ್ಥಿಸಿದರು. ಮುಂದೆ 2 ವಾರಗಳಲ್ಲಿ ಕ್ರಮೇಣ ಎಲ್ಲವೂ ವಾಸಿಯಾಯಿತು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 8.
ಕ್ರೈಸ್ತ ಹಾಡುಗಳ ಮೂಲಕ ದೇವರ ಸುವಾರ್ತೆ ಸಾರುವ ಈ ಆಸೆಯು ನನಗೆ ಚಿಕ್ಕಂದಿನಿಂದಲೂ ಇತ್ತು. ನನ್ನ ಈ ಮಹೋನ್ನತವಾದ ಆಸೆಯನ್ನ ದೇವರು ನೆರವೇರಿಸಿದರು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮತ್ತು ನಾನು ಹಾಡಿರುವ ನೂರಾರು ಕ್ರೈಸ್ತ ಭಕ್ತಿಗೀತೆಗಳು ಯೂಟ್ಯೂಬ್ನಲ್ಲಿ SPVSC ಇಂಡಿಯಾ ಎಂಬ ಈ ಹೆಸರಿನ ಈ ಚಾನಲ್ನಲ್ಲಿ ಪ್ಲೇಲಿಸ್ಟ್ ನಂಬರ್ 1ರಲ್ಲಿ ಮತ್ತು JGVM ಗಡೆ ಹುಬ್ಳಿ ಎಂಬ ಈ ಹೊಸ ಚಾನಲ್ನಲ್ಲಿ ಇಂದಿಗೂ ಇರುತ್ತವೆ. ಆಸಕ್ತರು ಅಲ್ಲಿ ಆಲಿಸಲು ಪ್ರೀತಿಯ ಸ್ವಾಗತ. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 9. ಗುಲ್ಬರ್ಗ ಊರಿನ ಸನ್ಮಾನ್ಯ ಬ್ರದರ್ SR ಮನೋಹರ್ ಅವರು ಗದಗಿನಲ್ಲಿ ಮತ್ತೊಂದು ಪ್ರಾರ್ಥನಾ ಕೂಟದಲ್ಲಿ ಪ್ರಾರ್ಥಿಸುವಾಗ ಆಗ ನನ್ನ ಮೈಯೆಲ್ಲ ಬೆಂಕಿಯಲ್ಲಿ ಮುಳುಗಿದ ಅನುಭವ ಆಯಿತು. ಇದನ್ನ ನನ್ನ ತಾಯಿಗೆ ಹೇಳಿದಾಗ ನನ್ನ ತಾಯಿ ಬ್ರದರ್ SR ಮನೋಹರ್ ಅವರಿಗೆ ಹೇಳಿದರು. ಅವರು ನಿಮ್ಮ ವಿವಿಯನ್ಗೆ ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆ ಎಂದು ತಿಳಿಸಿದರು. ಈ ಘಟನೆ ನಡೆದ ಕಾಲಮಾನದಲ್ಲಿಯೇ ಮತ್ತೊಂದು ಅದ್ಭುತ ನಡೆಯಿತು. ಜೀವ ಬುಗ್ಗೆ ಎಂಬ ಕ್ರೈಸ್ತ ಕನ್ನಡ ಪತ್ರಿಕೆಯ ಸಂಪಾದಕರು ಅದರ ಸ್ಥಾಪಕರು ಆದಂತ ಗದಗ ಊರಿನ ಸನ್ಮಾನ್ಯ ಬ್ರದರ್ ಸ್ಟೀವನ್ ಬನ್ನ ಇವರು ನನಗೆ ಒಂದು ಹೊಳೆಯಲ್ಲಿ ನೀರಿನ ದೀಕ್ಷಾ ಸ್ನಾನ ಸಹ ಮಾಡಿಸಿದರು. ಈ ಅದ್ಭುತಗಳನ್ನ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತ ದೇವರು ವಿವಿಯನ್ ಎಂಬ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 10. 2014ರಲ್ಲಿ ಇಂಜಿನಿಯರರ ಮಾರ್ಗದರ್ಶನ ಹಾಗೂ ಸಲಹೆಗಳಿಲ್ಲದೆ ಕೇವಲ ದೇವರ ಕೃಪೆಯಿಂದ ಮಾತ್ರ ನಾನೇ ಸ್ವತಃ ನನ್ನ ಬಿಲ್ಡಿಂಗಿನ ಎಲ್ಲಾ ಭಾಗಗಳನ್ನ ನನ್ನ ಮನೆಯಲ್ಲಿಯ ಕಂಪ್ಯೂಟರ್ನಲ್ಲಿ ಪ್ಲಾನ್ ಮಾಡಿ ನನ್ನ ಮನೆಯ ಮುಂಭಾಗವನ್ನ ಕ್ರೈಸ್ತ ಚರ್ಚ್ ಲಕ್ಷಣಗಳಂತೆ ಕಾಣುವ ಹಾಗೆಯೇ ನನ್ನ ಮನೆ ನಿರ್ಮಿತಗೊಳಿಸುತ್ತಿರುವ ಆ ಕಾಲದಲ್ಲಿ ಒಂದು ಅತಿ ಆಶ್ಚರ್ಯ ಸಂಗತಿಯು ಪದೇ ಪದೇ ನಡೆಯುತ್ತಿತ್ತು. ಅದೇನೆಂದರೆ ನನ್ನ ಮನೆಯ ಮುಂದೆ ರೋಡಿನಲ್ಲಿ ಬರುತ್ತಿರುವ ಹಾಗೂ ಹೋಗುತ್ತಿರುವ ಜನರು ತಮ್ಮ ಪಾದಗಳಲ್ಲಿರುವ ಚಪ್ಪಲಿಯನ್ನ ತೆಗೆದು ಬಿಟ್ಟು ನನ್ನ ಮನೆಗೆ ತಲೆಬಾಗಿ ಕೈ ಮುಗಿಯುತ್ತಿದ್ದರು. ದೇವರು ನನ್ನ ಬುದ್ಧಿಯಲ್ಲಿ ಜನ ನನ್ನ ಮನೆಗೆ ಕೈ ಮುಗಿಯುವಷ್ಟು ಭಕ್ತಿ ಸ್ವರೂಪದಂತೆ ನನ್ನ ಮನೆ ನಿರ್ಮಾಣವಾಗಲು ಆಶೀರ್ವದಿಸಿದ್ದಾರೆ ಎಂದು ನಂಬಿ ಅಂದಿನಿಂದ ನಾನು ಸಾಯುವವರೆಗೂ ದೇವರು ನನ್ನನ್ನ ನಡೆಸುತ್ತಿದ್ದಾರೆ ಎಂದು ನಂಬಿರುತ್ತೇನೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 11. ನಾನು 7ನೇ ತರಗತಿಯಲ್ಲಿ ಇರುವಾಗ ಮೀನು ಹಿಡಿಯಲು ನನ್ನ ಸ್ನೇಹಿತರ ಜೊತೆಗೆ ಹೋದಾಗ ನಾನು ನೀರಿನಲ್ಲಿ ನಿಂತಿದ್ದೆ. ಆಗ ಒಂದು ಸರ್ಪವು ನನ್ನ ಕಾಲಿನ ಪಕ್ಕದಲ್ಲಿಯೇ ಹಾದು ಹೋಯಿತು. ದೇವರ ಕೃಪೆಯಿಂದ ಅದು ನನ್ನ ಕಾಲಿಗೆ ಕಚ್ಚಲಿಲ್ಲ. ಇದೇ ಪ್ರಕಾರದ ಅದ್ಭುತ ಪ್ರಸಂಗವು ನಾನು ಚಿಕ್ಕ ಬಾಲಕನಿದ್ದಾಗಲೂ ಸಹ ನೆರವೇರಿದೆ. ಅದೇನೆಂದರೆ ಮನೆಯಲ್ಲಿ ಬಚ್ಚಲ ಕೋಣೆಯಲ್ಲಿ ಒಂದು ತಾಮ್ರದ ದೊಡ್ಡ ಹಂಡೆ ಇತ್ತು. ಈ ಹಂಡೆಯ ತಳ ಭಾಗದಲ್ಲಿ ಸುತ್ತಲೂ ಒಂದು ಸರ್ಪ ತನ್ನ ದೇಹವನ್ನ ಸುತ್ತಿಕೊಂಡು ಕುಳಿತಿತ್ತು. ಇದನ್ನ ನಾನು ಗಮನಿಸದೆ ನನ್ನ ಕೈಕಾಲನ್ನ ಹಂಡೆಯ ಪಕ್ಕದಲ್ಲಿಯೇ ಇಟ್ಟು ತೊಳೆದುಕೊಂಡು ಹೊರಗೆ ಬಂದೆ. ನಂತರ ನಮ್ಮ ಮನೆಯ ಕೆಲಸದವಳು ಹಂಡೆ ತೊಳೆಯಲು ಹಂಡೆ ಸರಿಸಿದಾಗ ಅವಳ ಸೀರಿಗೆ ಹಾವು ಕಚ್ಚಿ ಬುಸುಗುಟ್ಟಿತು. ಅವಳು ಚಿರುತ್ತಾ ಹೊರಗಡೆ ಓಡಿ ಬಂದಳು. ಆದರೆ ಅವಳ ಜೀವಕ್ಕೆ ಏನೂ ಅಪಾಯವಾಗಲಿಲ್ಲ. ಆದರೆ ನಾನು ಹಾವಿನ ಪಕ್ಕದಲ್ಲಿಯೇ ಕೈಕಾಲು ತೊಳೆಯುವಾಗ ಅದು ನನಗೆ ಕಚ್ಚಲಿಲ್ಲ. ನಂತರ ನನ್ನ ತಾಯಿ ಅದನ್ನ ಹೊರಗೆ ಓಡಿಸಿದರು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 12. ಪ್ರಿಯರೇ, ನಾನು ಕ್ರೈಸ್ತ ಹಾಡು ಬರೆಯುವಾಗ ಮೊದಲು 2 ನಿಮಿಷ ಪ್ರಾರ್ಥಿಸುತ್ತೇನೆ. ನಂತರ ಉತ್ತಮ ಸಾಹಿತ್ಯವು ಪಟಪಟನೆ ನನ್ನ ಬುದ್ಧಿಗೆ ಹೊಳೆದು ಬಹುಬೇಗ ಹಾಡು ತಯಾರಾಗುತ್ತದೆ. ನಂತರ ಇಷ್ಟು ಉತ್ತಮ ಸಾಹಿತ್ಯ ನಾನು ಹೇಗೆ ಬರೆದೆ ಎಂದು ಓದಿ ನಾನೇ ಆಶ್ಚರ್ಯ ಪಡುತ್ತೇನೆ. ಮತ್ತು ಅನೇಕ ಕ್ರೈಸ್ತರು ನನ್ನ ಸಾಹಿತ್ಯ ಬಗ್ಗೆ ನೀವು ನಿಮ್ಮ ಹಾಡುಗಳ ಲಿರಿಕ್ಸ್ ನಲ್ಲಿ ದೇವರನ್ನ ಇನ್ನಷ್ಟು ಹತ್ತಿರದಿಂದ ನೋಡುವಂತೆ ಮತ್ತು ದೇವರನ್ನ ಇನ್ನಷ್ಟು ಆಳವಾಗಿ ಅರಿಯುವಂತ ಅದ್ಭುತ ಸಾಹಿತ್ಯ ಬರೆಯುತ್ತೀರಿ. ಹೊಸತನ ಇರುವ ನಿಮ್ಮ ಹಾಡುಗಳ ಸಾಹಿತ್ಯವು ನಮಗೆ ಬಲು ಇಷ್ಟವಾಗುತ್ತವೆ ಎಂದು ಫೋನ್ ಕಾಲ್ಗಳ ಮೂಲಕ ವಾಟ್ಸಪ್ ಮೆಸೇಜ್ ಮೂಲಕ ಅಭಿಮಾನಿಗಳು ಹೇಳುತ್ತಿರುತ್ತಾರೆ. ಆಗ ನನ್ನ ಬುದ್ಧಿಗೆ ಮುಂದಾಲೋಚನೆಯಿಂದ ಹೊಳೆಯದ ಸಾಹಿತ್ಯವು ಇದು ದೇವರಿಂದಲೇ ಬರುತ್ತಿದೆ ಎಂದು ಅರಿತುಕೊಂಡೆನು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 13. ಮತ್ತು ನಾನು ಬರೆದ ದೇವರ ಹೊಸ ಹಾಡನ್ನ ನಾನು ಹಾಡುತ್ತಾ ರೆಕಾರ್ಡಿಂಗ್ ಮಾಡುವಾಗಲೂ ಸಹ ನಾನು ಅಂದುಕೊಂಡ ಆ ದಾಟಿಯ ಮತ್ತು ಲಯ ಮತ್ತು ಟ್ಯೂನ್ ಸಹ ಒಮ್ಮೊಮ್ಮೆ ಇನ್ನಷ್ಟು ಅಂದವಾಗಿ ನನಗೆ ತಿಳಿಯದೇನೆ ಚೇಂಜ್ ಆಗಿ ಬಿಡುತ್ತದೆ. ಆದರೆ ಇದು ನನ್ನ ಅರಿವಿಗೆ ಮೀರಿ ನಡೆಯುತ್ತಿರುತ್ತದೆ. ಹೀಗೆ ಈ ಅದ್ಭುತ ಆಗುವುದು ಇದು ದೇವರ ನಡೆಸುವಿಕೆಯಾಗಿದೆ ಎಂದು ನಂಬಿದ್ದೇನೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 14. ನಾನು ಹಾಡಿ ತಯಾರಿಸಿದ ಆಡಿಯೋ CD ಆಲ್ಬಂಗಳನ್ನ ಮಾರಾಟ ಮಾಡಲು ಹಿಂದೊಮ್ಮೆ ಗೋವಾ ಊರಿಗೆ ಹೋಗಿದ್ದೆ. ಅಲ್ಲಿ ನನ್ನ ಸ್ನೇಹಿತ ಇದ್ದರು. ಅವರು ಸಮುದ್ರ ತೀರದಲ್ಲಿ ಊಟ ಮಾಡಲು ಆಹ್ವಾನಿಸಿದರು. ಊಟವಾದ ನಂತರ ಸಮುದ್ರದ ಅಂಚಿನಲ್ಲಿ ಬಲು ಉತ್ಸಾಹಿಕನಾಗಿ ನೋಡಲು ಹೋಗಿದ್ದೆ. ಆಗ ಸ್ವಲ್ಪ ಕತ್ತಲು ಕವಿದಿತ್ತು. ಆಗ ನನಗೆ ತಿಳಿಯದ ರೀತಿಯಲ್ಲಿ ದೊಡ್ಡ ಅಲೆಗೆ ನಾನು ಸಿಲುಕಿ ಸಮುದ್ರದ ನೀರಲ್ಲಿ ಮುಳುಗಿದೆ. ನನಗೆ ಈಜಲು ಸಹ ಬರುತ್ತಿರಲಿಲ್ಲ. ನನ್ನ ದೇಹ ಪೂರ್ಣ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟಿ ಇನ್ನೇನು ನನ್ನ ಜೀವಿತ ಇಂದಿಗೆ ಮುಗಿಯಿತು ಎಂದು ತಿಳಿದುಕೊಂಡೆ. ಆದರೆ ಆಗ ಒಂದು ಮಹಾ ಅದ್ಭುತ ಘಟನೆ ನಡೆಯಿತು. ಅದೇನೆಂದರೆ ಕೆಲವು ಕ್ಷಣಗಳಲ್ಲಿಯೇ ದೇವರ ಕೃಪೆಯಿಂದ ನಾನು ಸಮುದ್ರದ ದಡಕ್ಕೆ ಎಸೆಯಪಟ್ಟೆನು. ಆಗ ನನ್ನ ಮಿತ್ರರು ನನ್ನ ಬಳಿಗೆ ಬಂದು ನನ್ನ ಹೊಟ್ಟೆ ಒತ್ತುತ್ತಾ ಆರೈಕೆ ಮಾಡಿದರು. ನಂತರ ನಾನು ಪುನಃ ಅರಿವಿಗೆ ಮರಳಿದೆ. ನಂತರ ನಾನು ನಾರ್ಮಲ್ ಸ್ಥಿತಿಗೆ ತಲುಪಿದೆ. ನಿಜವಾಗಿಯೂ ಇದು ನನ್ನ ಪುನರ್ಜನ್ಮವಾದಂತಾಯಿತು. ನನ್ನ ಜೀವಿತದಲ್ಲಿ ದೇವರು ಮಾಡಿದ ಇದು ಮಹಾ ಅತಿ ದೊಡ್ಡ ಅದ್ಭುತವೆಂದು ಆಗಾಗ ಈ ಘಟನೆಯನ್ನ ಇಂದಿಗೂ ನೆನೆದುಕೊಳ್ಳುತ್ತಾ ದೇವರಿಗೆ ಸ್ತೋತ್ರಗಳನ್ನ ಹೇಳುತ್ತಿರುತ್ತೇನೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು.
ಶ್ರೀಯೇಸು ಕ್ರಿಸ್ತದೇವರು ವಿವಿಯನ್ ಎಂಬ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 15. ಪ್ರಿಯರೇ, ಕೆಲವೊಮ್ಮೆ ಕೆಲವು ವಿಷಯವಾಗಿ ನನ್ನ ಜೀವಿತದಲ್ಲಿ ಮುಂದೆ ಆಗುವ ಕೆಲವು ಘಟನೆಗಳ ಬಗ್ಗೆ 1 ತಾಸು ಅಥವಾ 1 ದಿನ ಅಥವಾ 1 ವಾರ ಮೊದಲು ನನಗೆ ಗೊತ್ತಾಗುತ್ತದೆ ಮತ್ತು ಮುಂದೆ ಅದು ಗ್ಯಾರಂಟಿ ನೆರವೇರಿದಾಗ ಬಹಳ ಆಶ್ಚರ್ಯ ಪಡುತ್ತೇನೆ. ಇದು ನನಗೆ ಮೊದಲೇ ಗೊತ್ತಾಗಿತ್ತಲ್ಲ ಎಂದು ಖುಷಿ ಮತ್ತು ಆಶ್ಚರ್ಯ ಪಡುತ್ತೇನೆ. ಆಗ ಇದು ನಾನು ದೇವರ ರಕ್ಷಣೆಯಲ್ಲಿ ಇದ್ದೇನೆ ಮತ್ತು ದೇವರ ನಡೆಸುವಿಕೆಯಲ್ಲಿ ಸಾಗುತ್ತಿದ್ದೇನೆ ಎಂದು ತಿಳಿದು ಖುಷಿ ಪಡುತ್ತೇನೆ. ಈ ರೀತಿ ಅದ್ಭುತ ಮಾಡುತ್ತಿರುವ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 16. ನಾನು ಒಮ್ಮೆ ದ್ವಿಚಕ್ರ ಗಾಡಿ ಮೂಲಕ ರಾತ್ರಿ 11:30ಕ್ಕೆ ಮನೆಗೆ ಹೊರಟಾಗ ನನ್ನ ಸಂಗೀತದ ಸಿಂಗಿಂಗ್ ಪ್ರಗತಿ ಬಗ್ಗೆ ಸಹಿಸದೆ ಯಾರೋ ಬೇರೆ ಊರಿನ 4 ಜನ ಗದಗ ಊರಿನ ಯಾರೋ ಒಬ್ಬರ ಸಲಹೆಯ ಮೂಲಕ ನನಗೆ ಹೊಡೆಯಲು ಬಂದಿದ್ದರು. ಇವರು ನನಗೆ ಹೊಡೆಯಲು ಕೈಯಲ್ಲಿ ಬಡಿಗೆ ಮತ್ತು ಕಲ್ಲು ಹಿಡಿದು ಬಂದಿದ್ದರು. ಆಗ ಒಂದು ಆಶ್ಚರ್ಯ ಸಂಗತಿ ನಡೆಯಿತು. ಅದೇನೆಂದರೆ, ನಾವು ಈ ಊರಿನವರಲ್ಲ, ಆದರೆ ಒಬ್ಬರ ಹೇಳಿಕೆಯ ಪ್ರಕಾರ ನಾವು ನಿಮ್ಮ ಬಾಯಿಗೆ ಚೆನ್ನಾಗಿ ಹೊಡೆಯಲು ಬಂದಿದ್ದೇವೆ. ಕಾರಣ, ಇನ್ನು ಮುಂದೆ ನೀವು ಇನ್ನೆಂದಿಗೂ ಹಾಡಬಾರದು, ಅಷ್ಟು ಕ್ರೂರವಾಗಿ ಹೊಡೆಯಲು ಬಂದಿದ್ದೇವೆ. ಆದರೆ ನಾವು ನಿಮ್ಮ ಎದುರಿಗೆ ಬಂದಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನ ತಡೆಯುತ್ತಿದೆ, ಮಾತ್ರವಲ್ಲದೆ ನಿಮ್ಮ ಮೇಲೆ ಕರುಣೆ ಬರುವಂತೆ ಮಾಡುತ್ತಿದೆ ಎಂದು ಸ್ವತಃ ಅವರೇ ಹೇಳಿ ಹೋಗಿಬಿಟ್ಟರು. ಅವರ ಮುಖಕ್ಕೆ ಕರ್ಚೀಪ್ ಇದ್ದುದರಿಂದ ನನಗೆ ಅವರ ಗುರುತು ಸಿಗಲಿಲ್ಲ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 17. ದೇವರ ಕೃಪೆಯಿಂದ ನಿರ್ಮಿತವಾದ ನನ್ನ ಮನೆಯಲ್ಲಿ ಚಿಕ್ಕ ಪುಟ್ಟ ಪಕ್ಷಿಗಳು, ಗುಬ್ಬಿಗಳು ತಾವೇ ಗೂಡು ಕಟ್ಟಿಕೊಂಡು ಮರಿಗಳನ್ನ ಹೊಂದಿಕೊಂಡು, ಮರಿಗಳು ದೊಡ್ಡದಾದ ನಂತರ ಗೂಡು ಬಿಟ್ಟು ಹೋಗುತ್ತವೆ, ಕೆಲವು ತಿಂಗಳು ನಂತರ ಪುನಃ ಬರುತ್ತವೆ. ಹೀಗೆ ಈ ರೀತಿಯಾಗಿ ಪದೇ ಪದೇ ನನ್ನ ಮನೆಯಲ್ಲಿ ನಡೆಯುತ್ತಿರುತ್ತದೆ. ಇದರಿಂದ ಪಕ್ಷಿಗಳಲ್ಲಿ ನನ್ನ ಭಯ ಇಲ್ಲದಂತೆ ದೇವರು ಆ ಪಕ್ಷಿಗಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಆತ್ಮೀಯತೆ ಹೊಮ್ಮಿಸಿದ್ದಾರೆ ಎಂದು ತಿಳಿದು ಈಗಲೂ ನಾ ಖುಷಿ ಪಡುತ್ತಿರುತ್ತೇನೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 18. 2024ರ ಕ್ರಿಸ್ಮಸ್ ದಿನದಂದು ಕುಟುಂಬ ಸಮೇತವಾಗಿ ನಾವು ಆಟೋರಿಕ್ಷಾ ಮೂಲಕ ಚರ್ಚೆಗೆ ಹೊರಡುವ ಸಮಯದಲ್ಲಿ ಒಂದು ಬಿಳಿ ಬಣ್ಣದ ಕತ್ತೆಯು ನಮ್ಮ ಮನೆ ಕಾಂಪೌಂಡಿನ ಮೇನ್ ಗೇಟಿನ ಸ್ಥಳದಲ್ಲಿ ಬಂದು ನಿಂತಿತು. ನಂತರ ಅದು ನನ್ನನ್ನ ನೋಡುತ್ತಾ ನನ್ನ ಸಮೀಪ ನನ್ನ ಮುಂದೆಯೇ ಬಂದು ನಿಂತು ಬಿಟ್ಟಿತು. ಈ ಕ್ರಿಸ್ಮಸ್ ದಿನ ಹೊರತುಪಡಿಸಿ ಈ ಕತ್ತೆಯು ನಮ್ಮ ಮನೆಗೆ ಈ ಹಿಂದೆ ಎಂದೆಂದಿಗೂ ಬಂದಿಲ್ಲ. ಕ್ರಿಸ್ಮಸ್ ದಿನವೇ ಈ ಕತ್ತೆ ನಮ್ಮನೆಗೆ ಬಂದಿದ್ದು ನಮಗೆ ಬಹಳ ಆಶ್ಚರ್ಯ ಮತ್ತು ಅಪಾರ ಖುಷಿಯಾಯಿತು. ನಂತರ ಅದಕ್ಕೆ ಸಿಹಿ ಪದಾರ್ಥವಾದ ಕರ್ಚಿಕಾಯಿಗಳನ್ನ ತಿನ್ನಿಸಿ ಕಳಿಸಿದೆವು ಮತ್ತು ಕ್ರಿಸ್ಮಸ್ ದಿನ ಚರ್ಚ್ ಬಿಟ್ಟ ನಂತರ ಮನೆಗೆ ಬರುವಾಗ ಆ ಕತ್ತೆಯನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಸಾಕಬೇಕಿತ್ತು ಎಂದು ಅನಿಸಿತು. ಹೀಗಾಗಿ ಅಂದು ಅದನ್ನ ದೂರದಲ್ಲಿ ಹೋಗಿ ನಾ ಎಷ್ಟು ಹುಡುಕಿದಾಗಲೂ ಸಹ ಆ ಕತ್ತೆ ನನಗೆ ಸಿಗಲೇ ಇಲ್ಲ. ಆದರೆ ದೇವರಿಂದ ಕಳಿಸಲ್ಪಟ್ಟ ಯಾವುದೋ ಒಂದು ಶಕ್ತಿಯ ವ್ಯಕ್ತಿ ನನ್ನ ಮನೆಗೆ ಬಂದು ನನ್ನ ಕೈಯಾರೆ ಸಿಹಿ ಪದಾರ್ಥ ಸ್ವೀಕರಿಸಿ ಹೋದರು ಎಂದು ಅರಿತೆ. ಆಗ ನನ್ನಾತ್ಮದಲ್ಲಿ ವಿಪರೀತ ಖುಷಿಯಾಯಿತು. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 19. ಬೇರೆ ಬೇರೆ ದಿನಗಳಲ್ಲಿ ನನಗೆ ಪರಿಚಯವೇ ಇಲ್ಲದಂತ ವ್ಯಕ್ತಿಗಳು ನನ್ನ ಹತ್ತಿರ ಬಂದು ಮಾತನಾಡಿಸುತ್ತಾರೆ ಮತ್ತು ಅಪರಿಚಿತ ಕೆಲವರು ನನಗೆ ಚಿಕ್ಕ ಪುಟ್ಟ ಸಹಾಯಗಳನ್ನ ತಾವೇ ಸ್ವಯಂ ಪ್ರೇರಿತವಾಗಿ ಮಾಡುತ್ತಾರೆ. ಅವರಿಗೆ ನಾವಿಬ್ಬರು ಈ ಮುಂಚಿತವಾಗಿ ಪರಸ್ಪರ ಯಾವ ಸ್ಥಳದಲ್ಲಿ ಭೇಟಿಯಾಗಿದ್ದೇವೆಂದು ನನಗೆ ನೆನಪಾಗುತ್ತಿಲ್ಲ, ದಯವಿಟ್ಟು ತಿಳಿಸುವಿರಾ ಎಂದು ಕೇಳಿದಾಗ ಅವರು ನಿಮ್ಮನ್ನು ಇಂದು ನೋಡಿದಾಗ ಮಾತಾಡಿಸಬೇಕು ಎಂದು ಅನಿಸಿತು ವಿನಃ ಈ ಮೊದಲು ನಾವಿಬ್ಬರು ಎಲ್ಲಿಯೂ ಭೇಟಿಯಾಗಿಲ್ಲ ಸರ್ ಎಂದು ಹೇಳುತ್ತಿದ್ದರು. ಈ ವಿಚಿತ್ರ ಆಕಸ್ಮಿಕ ಘಟನೆಗಳ ಬಗ್ಗೆ ನನಗೆ ಇಂದಿನವರೆಗೂ ಸ್ಪಷ್ಟನೆ ಆಗುತ್ತಿಲ್ಲ. ಆದರೆ ಜಗತ್ತಿನಲ್ಲಿರುವ ಎಲ್ಲರೂ ದೇವರ ಮಕ್ಕಳೇ ಎಂಬ ಈ ಸಿದ್ಧಾಂತವನ್ನ ದೇವರು ಈ ಕಾರ್ಯಕ್ರಿಯೆಗಳ ಮೂಲಕ ನನಗೆ ಸ್ಪಷ್ಟಪಡಿಸುತ್ತಿದ್ದಾರೆ ಎಂದು ತಿಳಿದು ನಾನು ಆತ್ಮಿಕವಾಗಿ ಬಹಳ ಖುಷಿಪಡುತ್ತಿರುತ್ತೇನೆ. ಈ ಅದ್ಭುತ ಮಾಡಿದ ನನ್ನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಯೇಸು ಕ್ರಿಸ್ತದೇವರು ವಿವಿಯನ್ ಎಂಬ ನನ್ನ ಬದುಕಿನಲ್ಲಿ ಮಾಡಿದ ಅದ್ಭುತ ಸಂಖ್ಯೆ 20. ಇದು ದೇವರು ನನ್ನ ಜೀವಿತದಲ್ಲಿ ಮಾಡಿರುವ ಮಹಾ ಅಪಾರ ಅತಿ ದೊಡ್ಡ ಅದ್ಭುತವಾಗಿದೆ. ಅದೇನೆಂದರೆ, ಸುಮಾರು 2023ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ನನ್ನ ಮನಸ್ಸಿನಲ್ಲಿ, ನನ್ನ ಆತ್ಮದಲ್ಲಿ ಆತ್ಮಿಕವಾದ ಒಂದು ಅಪಾರವಾದ ಮಹಾ ದೊಡ್ಡ ದಾಹ, ನೀರಡಿಕೆ, ಹಸಿವು, ಹಂಬಲ ಉದ್ಭವಿಸತೊಡಗಿತು. ಅದೇನೆಂದರೆ, ದೇವರಿಂದ ನಾನು ಒಂದು ಸತ್ಯತೆಯನ್ನ ನಾನು ಕಂಡುಕೊಳ್ಳಬೇಕಾಗಿತ್ತು. ಹೀಗಾಗಿ ನಾನು ಆ 2023ನೇ ಫೆಬ್ರವರಿ ತಿಂಗಳಲ್ಲಿ ದೇವರಲ್ಲಿ ನಾನು ಸತತವಾಗಿ ಪ್ರಾರ್ಥಿಸತೊಡಗಿದೆ. ಈ ಪ್ರಾರ್ಥನೆಯ ವಿಷಯವೇನೆಂದರೆ, ಓ ದೇವರೇ, ನೀನು ನಿನ್ನ ಮಗನನ್ನಾಗಿ ನನ್ನನ್ನ ನೀ ಆರಿಸಿಕೊಂಡಿದ್ದಿ ಎಂಬ ಈ ಸಂಗತಿಯನ್ನ ಯಾವುದಾದರೂ ಒಂದು ರೀತಿಯ ವಿಸ್ಮಯ ಕಾರ್ಯದಿಂದಲಾದರೂ ಅಥವಾ ಅದ್ಭುತ ಅಥವಾ ಸೂಚಕ ಕಾರ್ಯದಿಂದ ಅಥವಾ ಯಾವುದೇ ರೀತಿಯಾಗಿ ನಾನು ಸಾಯುವ ಒಳಗಾಗಿಯೇ ನೀ ನನಗೆ ದಯವಿಟ್ಟು ಸ್ಪಷ್ಟಪಡಿಸಬೇಕು ಎಂದು ಈ ರೀತಿಯಾಗಿ ಪ್ರಾರ್ಥಿಸುತ್ತಾ ಗೋಳಾಡುತ್ತಿದ್ದೆ. ಈ ರೀತಿಯಾಗಿ ನಾನು ಸತತವಾಗಿ 3 ತಿಂಗಳು ಪ್ರಾರ್ಥಿಸತೊಡಗಿದೆ. ನಾನು ಈ ಪರಿಸ್ಥಿತಿಯಲ್ಲಿರುವಾಗ ಆಗ ಚೆನ್ನೈ ರಾಜ್ಯದ ತ್ರಿಶೂರ್ ಎಂಬ ಊರಿನಿಂದ ಕನ್ನಡ ಬಲ್ಲವರಿಂದ ನನಗೆ ಒಂದು ಫೋನ್ ಕಾಲ್ ಬಂದಿತು. ಆ ಫೋನ್ ಕಾಲ್ ಮಾಡಿದವರು ನನಗೆ ಹೇಳಿದ್ದೇನೆಂದರೆ,
ವಿವಿಯನ್ನರೇ ಕ್ರೈಸ್ತ ಸತ್ಯವೇದ ಗ್ರಂಥದಲ್ಲಿ ಪ್ರಕಟಣೆಯ ಪುಸ್ತಕದಲ್ಲಿ ಅಧ್ಯಾಯ 14ರಲ್ಲಿ ವಚನ 1ರಲ್ಲಿ ಹೇಳಿದ್ದೇನೆಂದರೆ, ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನ ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು ಎಂದು ಈ ಫೋನ್ ಕಾಲ್ ಮಾಡಿದವರು ನನಗೆ ತಿಳಿಸುವ ಜೊತೆಗೆ ಇನ್ನಷ್ಟು ಹೇಳಿದ್ದೇನೆಂದರೆ, ಈ 1,44,000 ಜನರ ಗುಂಪಿನಲ್ಲಿ ನೀವು ಸಹ ಇರುವಿರಿ ಎಂದು ಹೇಳಿದರು. ಇದರ ಮೂಲಕ ನೀವು ದೇವರ ರಾಜ್ಯಕ್ಕೆ ಆಯ್ಕೆಯಾಗಿದ್ದೀರಿ ಎಂದು ಹೇಳಿದರು. ಇದನ್ನು ಆಲಿಸಿದ ತಕ್ಷಣವೇ ನಾನು ಈ ಜಗತ್ತನ್ನೇ ಮರೆತು ನಾನು ದೇವರ ನಿತ್ಯತ್ವದ ಆತ್ಮನದೇ ಎಂಬ ಈ ಮಹೋನ್ನತ ಅಪಾರ ಖುಷಿಯಲ್ಲಿ ಅವರು ನನಗೆ ಫೋನ್ ಕಾಲ್ ಮಾಡಿದ್ದಾರೆ, ಅವರಿಗೆ ತಕ್ಷಣವೇ ನಾನು ಉತ್ತರಿಸಬೇಕು ಎಂಬುದನ್ನ ಮರೆತು ಮನೆ ತುಂಬಾ ಖುಷಿಯಿಂದ ಓಡಾಡುತ್ತಾ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತಾ ಬಹಳ ಸಂತೋಷ ಪಟ್ಟೇನು. ತಿರುಗಿ ಅವರಿಗೆ ಉತ್ತರಿಸಲು ಸಹ ನನ್ನ ಬಾಯಿಂದ ಮಾತುಗಳು ಹೊರಡದೆ ವಿಪರೀತವಾದ ಆತ್ಮಿಕ ಖುಷಿಯಲ್ಲಿ ತೇಲಾಡತೊಡಗಿದೆ. ನಂತರ ನನ್ನನ್ನೇ ನಾನು ಸುಧಾರಿಸಿಕೊಂಡು ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮುಂದೆ ಅವರು ನನಗೆ ಹೀಗೆ ಹೇಳಿದರು, ವಿವಿಯನ್, ದೇವರು ನಿಮ್ಮನ್ನ ಆಯ್ಕೆ ಮಾಡಿದ್ದರಿಂದ ನೀವು ಇನ್ನಷ್ಟು ದೇವರ ವಾಕ್ಯದಿಂದ ಬಲವುಳ್ಳವರಾಗಿ ಆಗಬೇಕಾಗಿದೆ. ಹೀಗಾಗಿ ನೀವು ಚೆನ್ನೈನಲ್ಲಿರುವ ತ್ರಿಶೂರಿಗೆ ಹೋಗಬೇಕು ಎಂದು ಹೇಳಿದಾಗ ನಾನು ಬರುತ್ತೇನೆ ಎಂದು ಹೇಳಿ ಅಲ್ಲಿಗೆ ಹೋಗಿ ದೇವರ ವಾಕ್ಯದಿಂದ ಅಲ್ಲಿ ಬಲವುಳ್ಳ ಒಳ್ಳೆ ಆತ್ಮನಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಬಂದೆ. ಇಲ್ಲಿ ನಾನು ಗಮನಿಸಿದ್ದೇನೆಂದರೆ, ದೇವರು ನನ್ನನ್ನ ಆಯ್ಕೆ ಮಾಡಿದ್ದಾರೆ ಎಂಬ ಈ ಸ್ಪಷ್ಟನೆಯನ್ನ ನಾನು ಈ ಮೊದಲು ತಿಳಿದುಕೊಳ್ಳುವ ಈ ಹಂಬಲದಲ್ಲಿದ್ದಾಗಲೇ ಅದೇ ಕಾಲ ಅದೇ ಗಳಿಗೆಯಲ್ಲಿಯೇ ಸ್ವತಃ ದೇವರೇ ತನ್ನ ಭಕ್ತರ ಮೂಲಕ ನನಗೆ ಫೋನ್ ಕಾಲ್ ಮಾಡುವ ಮೂಲಕ ನನ್ನ ಆತ್ಮವನ್ನ ಇನ್ನಷ್ಟು ಬಲಪಡಿಸಿ, ದೇವರೇ ನನಗೆ ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ಎಂದು ತಿಳಿಸುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಈ ಖಚಿತತೆಯು ನನ್ನ ಆತ್ಮಿಕ ಜೀವನಕ್ಕೆ ಕಟ್ಟಿಟ್ಟ ಶಾಶ್ವತ ಬುತ್ತಿಯಾಗಿದೆ ಎಂಬುದಾಗಿ ನನ್ನ ದೇವರು ನನಗೆ ತೋರ್ಪಡಿಸಿರುತ್ತಾರೆ. ಥ್ಯಾಂಕ್ ಯು ಜೀಸಸ್. ದೇವರು ನನ್ನನ್ನು ತನ್ನ ಮಗನನ್ನಾಗಿ ಬಲಪಡಿಸಲು ಫೋನ್ ಮೂಲಕ ಕರೆದ ದಿನಾಂಕ ಮೇ 4, 2023 ಮತ್ತು ಅಲ್ಲಿ ನನ್ನ ರಿಜಿಸ್ಟರ್ ನಂಬರ್ 168 ಆಗಿತ್ತು ಮತ್ತು ಅಲ್ಲಿ ನನ್ನ ಬ್ಯಾಚ್ ನಂಬರ್ 310 ಆಗಿತ್ತು ಮತ್ತು ಅಲ್ಲಿ ನನಗೆ ಸಜಿ ಎಂಬವರು ದೇವರ ಸದ್ವಾಕ್ಯವನ್ನ ನನಗೆ ಬೋಧಿಸಿದವರಾಗಿದ್ದಾರೆ. ಈ ರೀತಿಯಾಗಿ ದೇವರು ನನ್ನನ್ನ ತನ್ನ ನಿತ್ಯತ್ವ ರಾಜ್ಯಕ್ಕೆ ಶಾಶ್ವತವಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ದೇವರಿಗೆ ಎಲ್ಲಾ ಯುಗಗಳಲ್ಲಿಯೂ ನನ್ನ ಅಸಂಖ್ಯ ಸಾಷ್ಟಾಂಗ ನಮಸ್ಕಾರಗಳು. ಪ್ರಿಯರೇ, ಈ ಪ್ರಕಾರವಾಗಿ ಈ ಮೇಲೆ ತಿಳಿಸಿದ 20 ಅದ್ಭುತಗಳೆಲ್ಲವೂ ದೇವರು ವಿವಿಯನ್ ಹವಳದ ಎಂಬ ನನ್ನ ಜೀವಿತದಲ್ಲಿ ನೆರವೇರಿಸಿದ ಸತ್ಯ ಅದ್ಭುತ ಸಂಗತಿಗಳಾಗಿವೆ. ಆಮೆನ್. ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ದೇವರಿಂದ ನಾನು ಇಷ್ಟವಾಗಿದ್ದೇನೆ ಎಂಬುದರ ಬಗ್ಗೆ ದೇವರ ಆಶೀರ್ವಾದವುಳ್ಳ ಈ ತರದ 20 ದಿವ್ಯ ಅದ್ಭುತ ಸತ್ಯ ಅನುಭವಗಳಿಂದಲೇ ನನಗೆ ಇನ್ನಷ್ಟು ಸ್ಪಷ್ಟವಾಗಿರುತ್ತದೆ. ಇನ್ನು ನನಗೆ ಮರಣದ ಭಯ ಇಲ್ಲ ಹಾಗೂ ನಾನು ದೇವರ ಎಣಿಕೆಯಲ್ಲಿದ್ದೇನೆ. ಇದಕ್ಕಾಗಿ ದೇವರಿಗೆ ಸದಾಕಾಲವೂ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ. ಆಮೆನ್. ಇದನ್ನೆಲ್ಲ ಆಲಿಸಿದ ನಿಮಗೆ ನನ್ನ ಮುದ್ದು ಪ್ರೀತಿಯ ಆತ್ಮೀಯತಾ ನಮಸ್ಕಾರ. ದೇವರು ನಿಮ್ಮ ಜೀವಿತದಲ್ಲಿಯೂ ಸಹ ಎಲ್ಲಾ ರೀತಿಯಿಂದಲೂ ಇನ್ನಷ್ಟು ಅದ್ಭುತಗಳನ್ನ ಹಾಗೂ ಅಭಿವೃದ್ಧಿಗಳನ್ನ ಮಾಡುತ್ತಿರಲಿ ಹಾಗೂ ದೇವರು ನಮ್ಮೆಲ್ಲರಿಗೂ ಮಾಡುತ್ತಿರುವ ಎಲ್ಲಾ ತರದ ಉಪಕಾರಗಳನ್ನ ನಾವು ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಾ ದೇವರಿಗೆ ನಾವು ಇನ್ನಷ್ಟು ಮತ್ತಷ್ಟು ಮುದ್ದಿನ ಪ್ರಿಯರಾಗೋಣ ಹಾಗೂ ದೇವರು ನಮಗೆ ಮಾಡಿದ ಎಲ್ಲಾ ಉಪಕಾರಗಳನ್ನ ನಾವು ಎಂದಿಗೂ ಮರೆಯದೆ ಸದಾಕಾಲ ದೇವರನ್ನ ನಾವೆಲ್ಲರೂ ಇನ್ನಷ್ಟು ಮಹಿಮೆ ಪಡಿಸುತ್ತಿರುವವರಾಗಿ ಬಾಳುತ್ತಿರೋಣ. ನಮ್ಮನ್ನು ನಾವು ಇನ್ನಷ್ಟು ಪರಿಶುದ್ಧ ಮಾಡಿಕೊಳ್ಳುವ ಬಗ್ಗೆ ಒಂದು ಅತಿ ಮಹತ್ವದ ಸತ್ಯತೆಯನ್ನ ನಿಮಗೆ ತಿಳಿಸಿ ಈ ನನ್ನ 20 ಅದ್ಭುತ ಕಾರ್ಯಗಳ ಸಾಕ್ಷಿಯ ಸಂದೇಶವನ್ನ ಮುಗಿಸಲಿದ್ದೇನೆ. ನಮ್ಮನ್ನು ನಾವು ಇನ್ನಷ್ಟು ಪರಿಶುದ್ಧ ಮಾಡಿಕೊಳ್ಳುವ ರಹಸ್ಯವೇನೆಂದರೆ, ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಪೂರ್ವಜರು ಅಂದಾಜು 5 ಅಥವಾ 10 ಅಥವಾ 50 ಅಥವಾ 100 ಅಥವಾ 500 ಅಥವಾ 1000 ವರ್ಷ ಹಿಂದೆ ತೀರಿದ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳನ್ನ ಮಾಡುತ್ತಿರುತ್ತಾರೆ. ಇದರಿಂದ ಅವರು ಅಷ್ಟು ವರ್ಷಗಳ ಹಿಂದೆ ಜನಿಸಿದ್ದರು, ಬದುಕಿದ್ದರು ಎಂದು ಇಂದಿನವರಿಗೆ ಸಾಕ್ಷಾರೂಪವಾಗಿ ಸ್ಪಷ್ಟವಾಗುತ್ತದೆ. ಇದೇ ಪ್ರಕಾರವಾಗಿ ಇಂದು ನಾವು ಬೈಬಲ್ನಲ್ಲಿ ತಿಳಿಸಿದ ಶ್ರೀ ಯೇಸುಕ್ರಿಸ್ತನ ಚರಿತ್ರೆಯು ಅದು ಈ ಭೂಲೋಕದಲ್ಲಿ 3000 ವರ್ಷಗಳ ಹಿಂದೆನೇ ಸತ್ಯವಾಗಿಯೂ ಖಚಿತವಾಗಿ ಈ ಭೂಮಿಯ ಮೇಲೆ ನೆರವೇರಿತು ಎಂಬುದಾಗಿ ಸ್ಪಷ್ಟವಾಗುತ್ತದೆ. ಹೀಗಿರುವಾಗ ಮುಂದೆ ನಾವೆಲ್ಲರೂ ಸಹ ಸ್ವರ್ಗದಲ್ಲಿ ದೇವರೊಡನೆ ಬಾಳುವುದು ಇದು ಸಹ ಕ್ರೈಸ್ತರಾದ ನಮ್ಮೆಲ್ಲರ ಖಚಿತವಾದ ನಿರೀಕ್ಷೆಯಾಗಿದೆ. ಹೀಗಾಗಿ ನಾವೆಲ್ಲರೂ ದೇವರ ರಾಜ್ಯವನ್ನ ಸೇರಲು ಇನ್ನಷ್ಟು ಮತ್ತು ಅತಿ ಶೀಘ್ರದಲ್ಲಿ ನಾವು ಇಲ್ಲಿ ಜೀವಿತವಿರುವಾಗಲೇ ಇನ್ನಷ್ಟು ಬೇಗನೆ ಪವಿತ್ರವಾಗುವ ಈ ರಹಸ್ಯವನ್ನ ದೇವರ ಪ್ರೇರೇಪಣೆಯಿಂದ ಈಗ ನಾನು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ಇದನ್ನ ಲಕ್ಷ್ಯಗೊಟ್ಟು ಆಲಿಸಿರಿ. ಪ್ರಿಯರೇ, ಇಂದು ನಾವೆಲ್ಲರೂ ಉಸಿರಾಡುತ್ತಿದ್ದೇವೆ, ಜೀವಿಸುತ್ತಿದ್ದೇವೆ ನಿಜ, ಆದರೆ ನಮ್ಮನ್ನ ನಾವು ಇನ್ನಷ್ಟು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ಪಾಪತ್ವದ ಜೀವಿತದಿಂದ ಸಂಪೂರ್ಣವಾಗಿ ಹೊರಗೆ ಬರಬೇಕೆಂದರೆ ಏನು ಮಾಡಬೇಕೆಂದು ಈಗ ತಿಳಿಸುತ್ತೇನೆ. ದಯವಿಟ್ಟು ಆಲಿಸಿರಿ. ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಹೀಗೆ ಒಂದು ನಿರ್ಧಾರ ಮಾಡಿಕೊಳ್ಳಬೇಕು. ಆ ನಿರ್ಧಾರವೇನೆಂದರೆ, ನಾನು ನನ್ನ ಶರೀರ ಭಾವದಿಂದ ಈ ಭೂಲೋಕದಲ್ಲಿ ಸತ್ತು ಇಂದಿಗೆ 5 ಅಥವಾ 10 ವರ್ಷಗಳಾಗಿವೆ ಎಂದು ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಪೂರ್ಣ ಮನಸ್ಸಿನಿಂದ ಈ ನಿರ್ಧಾರ ಮಾಡಿಕೊಳ್ಳಬೇಕು. ನೀವೆಲ್ಲರೂ ಈ ನಿರ್ಧಾರವನ್ನ ಮಾಡಿಕೊಂಡಲ್ಲಿ ಮಾತ್ರ ಆಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಅಪ್ಪಟ ದೇವರ ಶಿಷ್ಯರಂತೆ ಪರಿಪೂರ್ಣ ನಿಸ್ವಾರ್ಥವಾಗುತ್ತದೆ. ಅಂದರೆ ಈ ನಿರ್ಧಾರವನ್ನ ನೀವು ಮನಸಾರೆ ನಂಬಿಕಸ್ಥರಾಗಿ ಮಾಡಿದ ನಂತರ ಆಗ ಮಾನಸಿಕವಾಗಿ ನಿಮ್ಮ ಚಿತ್ತ ಶವದ ರೂಪದಲ್ಲಿ ಇರುವುದರಿಂದ
ನಿಮ್ಮ ಚಿತ್ತವು ಲೌಕಿಕವಾದ ಯಾವುದೇ ಹಣ ಬಂಗಾರ ಆಸ್ತಿ ಇತರೆಗಳ ಮಿತಿಮೀರಿದ ಗಳಿಕೆಗಾಗಿ ನಿಮ್ಮ ಮನಸ್ಸು ಆಸೆ ಪಡುವುದಿಲ್ಲ ಹಾಗೂ ಇವುಗಳ ಚಿಂತೆ ನೀವು ಮಾಡದೆ ನಿಮ್ಮ ಮನಸ್ಸು ಕೇವಲ ಈ ರೀತಿಯಾಗಿ ಆಲೋಚಿಸತೊಡಗುತ್ತದೆ. ಅದೇನೆಂದರೆ, ನಾನು ಈ ಲೋಕದಲ್ಲಿ ಕೇವಲ ದೇವರು ಇಷ್ಟಪಡುವ ರೀತಿಯಲ್ಲಿ ಮಾತ್ರ ನಾ ಬದುಕಬೇಕು, ಇದರಿಂದ ದೇವರಲ್ಲಿ ನನ್ನ ಪುಣ್ಯಸ್ಥಿ ಬೆಳೆಯುತ್ತಿರುತ್ತದೆ. ಮುಂದೆ ನಿಜವಾಗಿಯೂ ನನ್ನ ಶರೀರ ಸತ್ತ ನಂತರ ಆಗ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಮತ್ತು ನಾ ಇನ್ನಷ್ಟು ಪರಿಶುದ್ಧನಾಗಲು ನಾ ಸತ್ತಾಗ ಹೇಗೆ ಆಗ ನನಗೆ ಅವಕಾಶ ಇರುವುದಿಲ್ಲವೋ? ಈ ಮಹತ್ವದ ವಿಷಯ ಬಗ್ಗೆ ನಾನೀಗ ಮೊದಲೇ ಈ ನಾ ಸತ್ತಿರುವ ಈ ನಿರ್ಧಾರವನ್ನ ನಾನು ಮಾಡಿರುವುದರಿಂದಲೇ 100% ಈಗ ನನ್ನ ಮನಸ್ಸು ಈಗ ಸುಳ್ಳು ಹೇಳುವುದಾಗಲಿ ಮೋಸ ಮಾಡುವುದಾಗಲಿ ಈ ರೀತಿಯ ಇತರೆ ಯಾವುದೇ ಅಸಭ್ಯ ಕ್ರಿಯೆಗಳಲ್ಲಿ ಖಂಡಿತವಾಗಿಯೂ ತೊಡಗುವುದಿಲ್ಲ ಎಂಬಂತಹ ಈ ಪರಿಶುದ್ಧತೆಯ ಶಾಶ್ವತ ಮನೋಭಾವವನ್ನ ನೀವು ಸ್ವಯಂ ನೀವೇ ಸತ್ತಿರುವ ಈ ನಿರ್ಧಾರವನ್ನ ನಿಮ್ಮ ನಿಜ ಮರಣದ ಮೊದಲೇ ನೀವು ಮಾಡುವುದರಿಂದ ಇಂತಹ ಪರಿಶುದ್ಧ ದಿವ್ಯ ಮನೋಭಾವವನ್ನ ನೀವು ಖಂಡಿತ ಹೊಂದಿದವರಾಗಿರುತ್ತೀರಿ. ಇದು ಸತ್ಯ. ಹೀಗಾಗಿ ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಬಡತನವಿರಲಿ ಸಿರಿತನವಿರಲಿ, ಇದು ನಾವು ದೇವರ ನಿತ್ಯತ್ವದ ಆತ್ಮಿಕದ ಅಮರತೆಯ ಆ ದಿವ್ಯ ಸ್ಥಿತಿಯನ್ನ ಹೊಂದಿಕೊಳ್ಳಲು ಲೆಕ್ಕಕ್ಕೆ ಪರಿಗಣನೆಯಾಗುವುದಿಲ್ಲ. ಆದರೆ ದೇವರು ನಮಗೆ ಈ ಭೂಲೋಕದಲ್ಲಿ ಕೊಟ್ಟಿರುವ ಯಾವುದೇ ರೀತಿಯ ಸ್ಥಿತಿಗತಿಯಿಂದ ನಮ್ಮನ್ನು ನಾವು ಪರಿಪೂರ್ಣ ಪರಿಶುದ್ಧ ಮಾಡಿಕೊಳ್ಳಲೆಂದೇ ಈ ಭೂಲೋಕದಲ್ಲಿ ದೇವರು ನಮಗೆ ಈ ಮಾನವತೆಯನ್ನ ಕರುಣಿಸಿದ್ದಾರೆ. ಹೀಗಾಗಿ ನನ್ನ ಪ್ರಿಯರೇ, ದಯವಿಟ್ಟು ನಿಮ್ಮ ಮರಣವನ್ನ ಮೊದಲೇ ಹಿಂದೆ ನಿರ್ಧರಿಸಿಕೊಳ್ಳಿರಿ. ಆಗ ಮುಂದೆ ನಿಜವಾಗಿಯೂ ನೀವು ಮರಣಿಸುವ ಆ ದಿನದ ಮೊದಲಿನ ಎಲ್ಲಾ ದಿನಗಳಲ್ಲಿಯೂ ನೀವು ಪಾಪರಹಿತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಶಾಶ್ವತದ ನಿತ್ಯತ್ವ ಅಮರ ಜೀವಿತಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಹಿಂದೆ ನಿಮ್ಮ ಮರಣದ ಕಲ್ಪಿತ ನಿರ್ಧಾರ ಮಾಡಿಕೊಂಡು ಮುಂದೆ ದೇವರ ಆ ಶಾಶ್ವತ ನಿತ್ಯತ್ವ ಪ್ರಸನ್ನತೆಯಲ್ಲಿ ಅಮರವಾಗಿ ಬಾಳಿರಿ. ಶ್ರೀ ಯೇಸು ಕ್ರಿಸ್ತ ದೇವರಿಂದ ಅನೇಕ ಅದ್ಭುತಗಳನ್ನ ಹೊಂದಿ ದೇವರ ಮಹಿಮೆಗಾಗಿ ಈ ಮೂಲಕ ದಿನಾಂಕ ಏಪ್ರಿಲ್ 29, 2026 ಈ ದಿನ ಸಾಕ್ಷಿ ಹೇಳಿದ ದೇವರ ಕೃಪೆಯಿಂದ ಗದಗ ಊರಿನ ಊರ್ತ್ ಸ್ಮಾರಕ ದೇವಾಲಯದ ಸಭಿಕರು ಹಾಗೂ ಶ್ರೀಮತಿ ಸುಶೀಲಾ ಇ ಹವಳದ ಮತ್ತು ಶ್ರೀ ಎಲೈಜರ್ ಹವಳದ ಎಂಬವರ ಪ್ರೀತಿಯ ಮಗನು ಹಾಗೂ JGVM ಅಂದರೆ ಜೀಸಸ್ ಗೋಸ್ಪಲ್ ವಿವಿಯನ್ ಮಿನಿಸ್ಟ್ರಿ ಇದರ ಮೂಲಕ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವೆಗಳನ್ನ ಸಲ್ಲಿಸುತ್ತಿರುವ ಬ್ರದರ್ ವಿವಿಯನ್ ಇ ಹವಳದ ಎಂಬ ನಾನೇ ನಿಮ್ಮೆಲ್ಲರ ಆತ್ಮದ ಹಿತಚಿಂತಕನಾಗಿದ್ದೇನೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಮತ್ತು ಇದೇ ಈ ವಿಡಿಯೋದ ಕಾಮೆಂಟ್ ನಲ್ಲಿ ಇನ್ನಷ್ಟು ವಿಷಯಗಳಿವೆ. ಹೀಗಾಗಿ ಈಗಲೇ ಈ ವಿಡಿಯೋದ ಕಾಮೆಂಟ್ ತೆರೆದು ನೋಡಿರಿ, ಓದಿಕೊಳ್ಳಿರಿ.